ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಯುದ್ಧ ಹಿನ್ನೆಲೆಯಲ್ಲಿ ಜೆಡ್ಡಾದಿಂದ ತಾಯ್ನಾಡಿಗೆ ಕನ್ನಡಿಗರು ವಾಪಸ್ ಬಂದುಬಿಟ್ಟಿದ್ದಾರೆ. ಯುದ್ಧದ ನಡುವೆ ಬೆಂಗಳೂರಿಗೆ ಮೊದಲ ವಿಮಾನ ಹಾರಾಟ ಆಗಿರೋದಿಲ್ಲಿ 6E78 ಇಂಡಿಗೋ ವಿಮಾನದಲ್ಲಿ 200ಕ್ಕಿಂತ ಹೆಚ್ಚಿನ ಪ್ರಯಾಣಿಕರು ವಾಪಸ್ಸಾಗಿದ್ದಾರೆ. ದೇವನಹಳ್ಳಿಯ KIAL ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಕರು ಬಂದಿಳಿದಿದ್ದಾರೆ. ಬದುಕಿದೆಯಾ ಬಡ ಜೀವೇ ಅಂತ ಬಂದುಬಿಟ್ಟಿರ್ತಾರೆ ಇವರು. ಅಕಸ್ಮಾತ್ ಅಲ್ಲೇ ಇದ್ದಿದ್ರೆ, ನಮ್ಮ ವಿಮಾನದ ಮೇಲೆ ಅಕಸ್ಮಾತ್ ದಾಳಿ ಆಗಿಬಿಟ್ಟಿದ್ದರೆ, ನಾವಿರೋ ಪ್ರದೇಶದ ಮೇಲೆ ಕ್ಷಿಪಣಿ ಬಿದ್ದುಬಿಟ್ಟಿದ್ದರೆ ನಮ್ಮ ಗತಿ ಏನಪ್ಪ ಅಂತ ಟೆನ್ಷನ್ ಆಗಿದ್ದರು. ಇದೀಗ ಅವರೆಲ್ಲರೂ ಕೂಡ ಈ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದಾರೆ. ಕುಟುಂಬಸ್ಥರವರನ್ನು ಬರಮಾಡಿಕೊಂಡಿದ್ದಾರೆ. ಒಂದು ಕಡೆ ಜೆಡ್ಡಾದಲ್ಲಿ ನಮ್ಗೆ ಯಾವುದೇ ಸಮಸ್ಯೆ ಆಗಲಿಲ್ಲ, ತಾಯ್ನಾಡಿಗೆ ವಾಪಸ್ಸಾದಂಥ ಪ್ರಯಾಣಿಕರು ಈ ಹೇಳಿಕೆ ಕೊಟ್ಟಿದ್ದಾರೆ. ಮೆಕ್ಕಾ ಮದೀನಾದಲ್ಲಿ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಅವಕಾಶ ಇದೆ, ಅಲ್ಲಿನ ಸರ್ಕಾರ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಕೂಡ ಅವರು ಹೇಳಿದ್ದಾರೆ. ನಮ್ದು ನೆದರ್ಲ್ಯಾಂಡ್ ಟ್ರಿಪ್ ಇತ್ತು, ಅಂದ್ರೆ ಆಫೀಸಿಂದ ಬಿಸ್ನೆಸ್ ಟ್ರಿಪ್ ಇದ್ದಿತ್ತು. ಸೊ ಒನ್ಸ್ ವಿ ರೀಚ್ ದೇರ್, ಸೊ ಅರೌಂಡ್ 3 o'clock ಹಂಗೆ ನಮ್ದು ಫ್ಲೈಟ್ ಇದ್ದಿದ್ದು. ಬಟ್ ಇಸ್ 2 hours ಇಟ್ ಗಾಟ್ ಡಿಲೇ. ಆಮೇಲೆ ಅಟ್ ಲೀಸ್ಟ್ 5 o'clock ಆದ್ರೂ ಇರುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಇಟ್ ಗಾಟ್ ಕ್ಯಾನ್ಸಲ್. ಸೊ ದೆನ್ ವಿ ಆರ್ ವೇಟಿಂಗ್ ಇನ್ ದಿ ಏರ್ಪೋರ್ಟ್ ಓನ್ಲಿ. ದೆನ್ ಅರೌಂಡ್ ಲೈಕ್ 10-11 ಹಂಗೆ ಎಮಿರೇಟ್ಸ್ ಇಂದ ನಮಗೆ ಎಲ್ಲ ಗಾಡಿ ಬುಕ್ ಆಗಿತ್ತು. ಸೊ around 200 hotels they have booked for the passengers, because that day around 20,000 people's flight got cancelled. So everyone was there. I mean, everyone's got the buses that day. And even they got the hotel as well. So check-in ಎಲ್ಲ ಆಗುವಾಗ early morning 3 o'clock ಹಂಗಾಗ್ಬೋದು. ಇಲ್ಲ, ಬಟ್ ನೈಟ್ ನಮಗೂ ಆಕ್ಚುಲಿ ನಾವಿದ್ದು ಡ್ಯೂಕ್ಸ್ ಫಾರ್ಮ್ ಅಂತ ಹೋಟೆಲ್ ಅಲ್ಲಿ ಇದ್ದಿದ್ದು. ಸೊ ನೈಟ್ ಅರೌಂಡ್ ಅಲ್ಲೇ ಪಕ್ಕದಲ್ಲಿ ಫಾರ್ಮ್ ಜುಮೈರಾಮ್ ಅಂತ ಇನ್ನೊಂದು ಹೋಟೆಲ್ ಇದೆ. ಸೊ ದೇರ್ ಇಟ್ ಗಾಟ್ ಬ್ಲಾಸ್ಟೆಡ್ ಆಸ್ ವೆಲ್. ಸೊ ಫಾರ್ ಅಸ್ ವಿ ಗಾಟ್ ದಿ ಎಮರ್ಜೆನ್ಸಿ ಅಲರ್ಟ್ ಆಸ್ ವೆಲ್, ಬಟ್ ವಾಟ್ಸ್ ಇಟ್ ನಥಿಂಗ್ ಹ್ಯಾಪನ್. Yeah. So after 3 days we are just checking for the tickets.